ಮಂಜುನಾಥ್ ಅವರೇ, ಸರ್, ಗಾನಯೋಗಿ ರಾಜ್ಕುಮಾರ್ ಅವರ ಬಗ್ಗೆ ಈಗಾಗಲೇ ಒಂದು ಸಂಚಿಕೆಯಲ್ಲಿ ಅವರಿಗೆ ಸಂಗೀತದಲ್ಲಿ ಯಾವ ರೀತಿ ಆಸಕ್ತಿ ಇತ್ತು, ಅದರಲ್ಲೂ ಹಿಂದೂಸ್ತಾನಿ ಸಂಗೀತದಲ್ಲಿ ರಾಗಗಳ ಪರಿಚಯ ಹೇಗಿತ್ತು, ಆಮೇಲೆ ಆ ಸಂಗೀತಕ್ಕೆ ಸಂಬಂಧಪಟ್ಟಂಥ ಕಥೆಗಳನ್ನು ಕೇಳೋದಕ್ಕೆ ಅಂಥ ವಯಸ್ಸಿನಲ್ಲೂ ಎಂಥ ಆಸಕ್ತಿ ಇತ್ತು. ಆ ಕಥೆಗಳನ್ನು ಕೇಳುವಾಗ ಮಗುವಾಗಿಬಿಡ್ತಾಯಿದ್ರು. ಕೊನೆವರೆಗೂ ಮಗುವಿನ ಮುಗ್ಧತೆಯನ್ನು ಉಳಿಸ್ಕೊಂಡೇ ಹೋದರು ಅವರು. ಇನ್ನಷ್ಟು ಅಂಥ ಕಥೆಗಳನ್ನು ಹೇಳಿ ಸರ್ ನೀವು ನಮಗೆ. ಡೆಫಿನೆಟ್ಲಿ ಸರ್, ಖಂಡಿತವಾಗಿ. ಒಂದು ದಿವಸ ನಾನು ಶಿವಣ್ಣ ಅವ್ರ ಮನೆಗೆ ಹೋದ್ವಿ. ಶಿವಣ್ಣನ ಮನೆಗೆ ಸುಮಾರು 3:30 ಇರ್ಬೋದು ಮಧ್ಯಾಹ್ನ. ನಾವು ಹೋಗಿ ನೋಡಿದ್ರೆ ಮುತ್ತುರಾಜು ವರದರಾಜು ಕುತ್ಕೊಂಡ್ಬಿಟ್ಟಿದ್ದಾರೆ. ರಾಮ ಲಕ್ಷ್ಮಣರು ಕುತ್ಕೊಂಡ್ಬಿಟ್ಟಿದ್ದಾರೆ ಆರಾಮಾಗೆ. ನನಗೂ ಶಿವಣ್ಣಗೆ ನೋಡಿ ಏನು ಮಂಜುನಾಥ್ ಅವ್ರಿಗೆ ಏನು ಭಾಳ ಆಶ್ಚರ್ಯ, ಏನು ಸಮಾಚಾರ ಅಂದು. ಶಿವಣ್ಣ ಅನ್ನೋದು, ಮಂಜು ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಒಂದು ಅರ್ಧ ಗಂಟೆ ಆಗ್ಬೋದು, ಒಂದು ಕೆಲಸ ಮಾಡು, ನೀನು ಇಲ್ಲೇ ಇರು, ನಾನು ಬರ್ತೀನಿ, ಜೊತೆಗೆ ಹೋಗೋಣ ಅಂದರು. ಆಯಿತು ಶಿವಣ್ಣ ಅಂದೆ. ಆವಾಗ ಅಪ್ಪಾಜಿ ಕೇಳಿದ್ರು, ಏನು ಹೊಸ ಸುದ್ದಿ ಏನು ಅಂದರು. ಏನು ಹೊಸ ಸುದ್ದಿ ಅಂತದೇನಿಲ್ಲ ಅಪ್ಪಾಜಿ, ಬಟ್ ಒಂದು ಮ್ಯೂಸಿಕ್ ನಾನು ಕೇಳಿದೆ ಅಂದೆ. ಯಾವುದು ಅಂದರು. ಅವಾಗ ತಾನೇ ಮಣಿರತ್ನಮ್ದು ರೋಜಾ ರಿಲೀಸ್ ಆಗಿತ್ತು. ರೋಜಾ ರಿಲೀಸ್ ಆಗಿತ್ತು. ರೋಜಾದ ಬಗ್ಗೆ ಹೇಳಿದೆ, ಈ ಥರ ಹೊಸ ಹುಡುಗ ದಿಲೀಪ್ ಅಂತ, ಅವನಿವಾಗ AR ರೆಹಮಾನ್ ಅಂತ ಬಂದಿದ್ದಾನೆ ಅಂತ ಹೇಳಿದೆ. ಯಾವ್ದು ಕೇಳಿದ್ದೀರಾ ನೀವು ಅಂದರು. ಹರಿಹರಂದು ಟ್ರ್ಯಾಕ್ಸು ಅಪ್ಪಾಜಿ ಭಾಳ ಚೆನ್ನಾಗಿದೆ ಅಂದರು. ಕರೆಕ್ಟಾಗಿ ಎಂಟ್ರಿ ವರದರಾಜು. ಇಲ್ಲ ಮಂಜುನಾಥ್, ಗೊತ್ತು, ನಾನು ದಿಲೀಪು ಅವ್ರ ತಂದೆ ಮ್ಯೂಸಿಷಿಯನ್ನು, ಈತ ಒಳ್ಳೆ ಹೆಸರು ಮಾಡಿದ್ದಾನೆ, ಅವನು ಕೀಬೋರ್ಡ್ ಪ್ಲೇಯರು, ಒಳ್ಳೆ ಅದ್ಭುತವಾದ ಕಲಾವಿದ ಅವನು, ಎಲ್ಲ ಕಂಪೋಸಿಂಗಿಂತ ಎಲ್ಲ ಹಾಡುಗಳಿಗಿಂತ ಹರಿಹರನ್ ಹೇಳಿದಾರಲ್ಲ ಅದು ಭಾಳ ಚೆನ್ನಾಗಿದೆ ಅಂತ ಅವರು ಹೇಳಿದ್ರು. ಆಮೇಲೆ ನಾನು ಹೇಳಿದೆ, ಅಪ್ಪಾಜಿ ನೋಡಿ ಹರಿಹರನ್ ಅವ್ರದ್ದು ಏನಂದರೆ, ಹರಿಹರನ್ ಅವರು ಬೇಸಿಕಲಿ ಅವರು ತಮಿಳಿಯನ್ಸು, ಕೇರಳದವ್ರು. ಆ್ಯಕ್ಚುಲಿ ಅವ್ರು ಹುಟ್ಟಿದ್ದು ಕೇರಳದಲ್ಲಿ, ಬಟ್ ತಮಿಳಿಯನ್ಸು. ಅವರು ಮಾಟುಂಗದಲ್ಲಿ ಹೋಗಿ ಬಾಂಬೆಯಲ್ಲಿ ನೆಲೆಸಿದರು. ಅವ್ರ ತಂದೆ ತಾಯಿ ಇಬ್ಬರು ಕರ್ನಾಟಿಕ್ ಮ್ಯೂಸಿಷಿಯನ್ಸು. ಮಹಾರಾಷ್ಟ್ರ ಸಾಮಾನ್ಯವಾಗಿ ಪಕ್ಕ ಹಿಂದೂಸ್ತಾನಿ ಕ್ಲಾಸಿಕಲ್ ಇರುವಂಥ ಜಾಗದಲ್ಲಿ ಈ ಕರ್ನಾಟಿಕ್ ಮ್ಯೂಸಿಷಿಯನ್ದು ಸೊಗಡನ್ನು ಹರಿಸ್ತಾ ಇರಲ್ಲ. ಅವ್ರು ಎಂಥ ಮಹಾತ್ಮರು ನೋಡಿ. ಸಂಗೀತಕ್ಕೆ ಭಾಷೆ ಪ್ರಾಂತ್ಯ ಏನೂ ಇಲ್ಲ. ಎಲ್ಲೆಲ್ಲಿ ಏನು ಕಲಿಬೇಕು, ಎಲ್ಲೆಲ್ಲಿ ಯಾರ್ಯಾರು ಏನು ಕಲಿಬೇಕು, ಅದು ಸಿಗ್ತಾರೆ. ಅದಕ್ಕೆ ಸಂಗೀತ ಕಲ್ತಿರೋರು ಅಲ್ಲಲ್ಲಿ ಹೋಗಿ ಪ್ರಚಾರ ಮಾಡಬೇಕು. ನೀವೇನಂತೀರ ಅಂದರು. ನೀವೇ ಇದ್ದೀರಲ್ಲ ಅಪ್ಪಾಜಿ, ನೀವೇ ಪ್ರೂಫು. ಇದು ಪೂರ್ವಭಾವಿಯಾಗಿ ಒಂದು ಕತೆ ಹೇಳ್ತೀನಿ, ಭಾಳ ಅದ್ಭುತವಾದ ಕತೆ ಇದು. ಅಪ್ಪಾಜಿ ಅವ್ರದ್ದು ರಿಲೇಟಿವ್ ಒಬ್ಬರಿದ್ದಾರೆ. ಅವರು ಮಗಳ ಮದುವೆ ಪ್ಯಾಲೇಸ್ ಗ್ರೌಂಡ್ಸಲ್ಲಾಗಿತ್ತು. ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಆ ಕಾಲಘಟ್ಟದಲ್ಲಿ ಹರಿಹರನ್ ಅವರು ಅಷ್ಟೊಂದು ಪ್ರೈವೇಟ್ ಇದು ತೊಗೊಳ್ತಿಲ್ಲ, ಏನೋ ಮೆಹಫಿಲ್ಸ್ ತೊಗೊಳ್ತಾರಿಲ್ಲ. ಆ ಪ್ರೋಗ್ರಾಮ್ಗೆ ಅವರು ಅವತ್ತು ಗಜಲ್ ಹಾಡೋದಕ್ಕೆ ಒಪ್ಕೊಂಡಿದ್ರು. ಸರಿ, ನನಗೂ ಕರೆದಿದ್ರು, ನಾನು ಹೋಗಿದ್ದೆ. ಅವ್ರ ಕಾಮನ್ ಫ್ರೆಂಡ್ ನನಗೆ, ಆಮೇಲೆ ಅಪ್ಪಾಜಿಗೆ. ಸರಿ, ನಾನು ಎಂಟ್ರಿ ಕೊಟ್ಟೆ, ಅಪ್ಪಾಜಿನೂ ಕರೆಕ್ಟಾಗಿ ಎಂಟ್ರಿ ಕೊಟ್ಟರು. ಈ ಕಡೆ ನೋಡಿ ಹರಿಹರನ್ನು ನಂಗೆ ನೋಡಿ ನಮಸ್ಕಾರ ಹೇಳಿ ಅಪ್ಪಾಜಿ ಬದಿಗೆ ನೋಡ್ಬಿಟ್ರು ಅವರು. ಅಪ್ಪಾಜಿ ಬದಿಗೆ ನೋಡಿ ಇಳಿಯೋಕ್ಕೆ ಸ್ಟೇಜಿಂದ. ನಾನಂದೆ ಇರು ಅಂದೆ. ಸರಿ ಅಪ್ಪಾಜಿ ಅಂದ್ರೆ ಒಂದು ಕೆಲಸ ಮಾಡ, ಫ್ರಂಟ್ ರೋಲ್ ಬೇಡ, 3ನೇ ರೋ ಹೋಗೋಣ ಬನ್ನಿ ಅಂತ 3rd ರೋಗೆ ಕೂರಿಸ್ಕೊಂಡ್ರು. ಪ್ರೋಗ್ರಾಮ್ ಆಯಿತು. ಪ್ರೋಗ್ರಾಮ್ ಆದಮೇಲೆ ಹರಿಹರನು ಜಿಗಿದು ಬಂದು ಅಪ್ಪಾಜಿಗೆ ನಮಸ್ಕಾರ ಹೇಳಿ, ಈ ಥರ ನಿಮ್ಮದು ಭಾಳ ದೊಡ್ಡ ಫ್ಯಾನು ಅಂದರು. ಇವರು, ನಾನು ನಿಮ್ಮ ದೊಡ್ಡ ಫ್ಯಾನು ಅಂದರು ಹರಿಹರನ್ಗೆ. ಆಮೇಲೆ ಹೇಳಿದ್ರು, ನಿಮ್ಮದು ಹಾಜಿರ್ ಕೇಳಿದೆ, ಏನು ಶಾರೀರ ನಿಮ್ಮದು, ನೀವು ಹೇಳಿರೋ ಆಲ್ಬಮಲ್ಲಿರೋ 2-3 ಸಾಂಗ್ ಇದಂತೂ ಟ್ರ್ಯಾಕ್ಸ್ ಅಂತೂ 2-3 ಸಂಗತಿಗಳಂತೂ ನಾನು ನಂಬಕ್ಕೆ ಆಗೋದಿಲ್ಲ. ಅದೇನು ನಿಮ್ಮ ಕಂಠದಲ್ಲಿ ಸರಸ್ವತಿ ನೆಲೆಸಿದ್ದಾಳೆ. ನನ್ನ ಮಟ್ಟಿಗೆ ನೀವಿನ್ನ ಭಾಳ ದೂರ, ಬಹಳಷ್ಟು ಕಾಲಗಳು ನೀವು ನಮ್ಮ ಸಂಗೀತ ಸಾಮ್ರಾಜ್ಯದಲ್ಲಿ ಭಾಳ ಹೆಸರು ಮಾಡ್ತಾರೆ, ನೋಡ್ಕೊಳ್ಳಿ. ಮಂಜುನಾಥ್ ನಂಗೆ ಯಾವಾಗ ಹೇಳ್ತಾ ಇರ್ತಾರೆ, ಗಜಲ್ದು ಏನೇನು ಪ್ರೋಗ್ರಾಮ್ದು, ಗಜಲ್ಸ್ದು ಕ್ಷೇತ್ರದಲ್ಲಿ ಏನೇನು ಆಗು ಹೋಗುಗಳಿದೆ ಅದನ್ನು ಅವರು ರೆಗ್ಯುಲರಾಗಿ ಹೇಳ್ತಾ ಇರ್ತಾರೆ. ಹಾಗಾಗಿ ನೀವೇನು ನನಗೇನು ಹೊಸಬ್ರಲ್ಲ, ನೀವು ಚಿರಪರಿಚಿತರು ಆದರು. ಅವ್ರಿಗೆ ಶಾಕು, ಏನು ಇಷ್ಟೊಂದು ಆರಾಮಾಗಿ ಇಷ್ಟೊಂದು ಲೋಕಾಭಿರಾಮವಾಗಿ ನಮ್ಮ ಮಾತಾಡ್ತಾರೆ. ಯಾವ ಥರ ಬೆಂಗಳೂರು ಬಂದಾಗ ದಯವಿಟ್ಟು ನಮ್ಮ ಮನೆಗೆ ಟೀ ಬರ್ತೀವಿ ಅಂದರು. ಈ ಥರ ಬಹಳಷ್ಟು ಸಂಗತಿಗಳು ರೆಕಾರ್ಡ್ ಆಗಿದೆ. ಈ ತೋಡಿರಾಗ ಹೇಳಿದಾಗ ನಾನು ಅವ್ರಿಗೆ ಒಂದು ಕತೆ ಹೇಳಿದ್ದೆ.
ಅದಾದಮೇಲೆ ತೋಡಿ ರಾಗದಲ್ಲಿ ಇನ್ನೂ ಒಂದು ಅಪ್ಪಾಜಿ ನಮ್ಗೆ ಹೇಳಿದ್ದು, ತೋಡಿ ರಾಗ ನಿಮಗೆ ಒಂಥರ ಪ್ಯಾಥೋಸ್ ತರುತ್ತೆ, ಇಲ್ಲಾಂದರೆ ದುಃಖ ತರುತ್ತೆ, ಅದೆಲ್ಲ ಕರೆಕ್ಟು. ಬಟ್ ವೈರಾಗ್ಯನ ನಿಮ್ಮಲ್ಲಿ ಬೇಗ ತಂದು ತಲುಪಿಸೋದಲ್ಲಿ ರಾಗಗಳಿಗಿರೋ ಪರಿಚಯ, ಅದರಲ್ಲೂ ತೋಡಿಗೆ ಇನ್ಯಾವ ರಾಗಕ್ಕೂ ಇಲ್ಲ. ನೀವೇನಂತೀರ ಅಂದರು. ಸರ್ ನೀವು ಸತ್ಸಂಗಿ, ನೀವೇ ಗುರುಗಳು, ನೀವು ಹೇಳಿದ್ಮೇಲೆ ಮತ್ತೆ ನಾನು ಹೇಳೋದು ಅಂತ ಸುಮ್ಮನಾಗ್ಬಿಟ್ಟಿದೆ. ಅವ್ರಿಗೂ ಇನ್ನೊಂದು ಕತೆ ಹೇಳಿದ್ದೆ ನಾನು, ಇದು ದಂತಕತೆ. ಮತ್ತೆ ಅವರು ನಾದಮಯ ಸಾಂಗ್ಗೆ ಅವ್ರಿಗೆ ರಾಷ್ಟ್ರೀಯ ಉತ್ತಮ ಗಾಯಕ ಅನ್ನೋ ಒಂದು ಅವಾರ್ಡ್ ಬರುತ್ತೆ, ಅಂದರೆ ಅವ್ರಿಗೊಂದು ಸನ್ಮಾನ ಬರುತ್ತೆ. ಜೀವನಚೈತ್ರ ಆವಾಗ ರಿಲೀಸ್ ಆಗಿತ್ತು, ಪಿಕ್ಚರು ಸೂಪರ್ ಹಿಟ್ಟು, ಆಮೇಲೆ ಹಾಡಿಗೂ ಅವಾರ್ಡ್ ಬಂತಲ್ಲ. ಒಂದು ಸತಿ ಇದೇ ಈ ಥರ ಹೋದಾಗ, ಅಪ್ಪಾಜಿ ನೀವು ಅದನ್ನು ಭಾಳ ಅದ್ಭುತವಾಗಿ ಹೇಳಿದ್ದೀರ ಅಂದೆ ನಾನು. ನಾದಮಯ ಕೂತ್ಕೊಳ್ಳಿ ಅಂದರು. ನೋಡಿ, ನಾದಮಯದ ಒಂದು ಕತೆ ಹೇಳಿ ನಿಮಗೆ. ಏನಪ್ಪಾಜಿ ಅಂದೆ. ನಾದಮಯ ಹಾಡು ಈ ಪಿಕ್ಚರ್ಗೆ ರೆಕಾರ್ಡ್ ಮಾಡಿದ್ದಲ್ಲ, ಅಲ್ಲ, ಅಮೃತ ವರ್ಷಿಣಿ ಅಂತ ಒಂದು ಪಿಕ್ಚರ್ ಇತ್ತು, ಅದಕ್ಕೆ ರೆಕಾರ್ಡ್ ಮಾಡಿದ್ವಿ. ಕಾರಣಾಂತರಗಳಿಂದ ಅದು ರೆಕಾರ್ಡ್ ಆಗಿಲ್ಲ, ಅದನ್ನು ಮರ್ತೋಗ್ಬಿಟ್ಟಿದ್ವಿ ನಾವು. ಬಟ್ ನಮ್ಮ ಅಪ್ಪಣ್ಣ ಇದಾರಲ್ಲ, ಅಪ್ಪಣ್ಣ ಅವ್ರ ಬಗ್ಗೆ ಹೇಳ್ತಿದ್ದ, ಅಪ್ಪಣ್ಣ ಇದ್ರಲ್ಲ ಅಪ್ಪಣ್ಣ, ಅವ್ರಿಗೆ ಕರೆಕ್ಟಾಗಿ ಗೊತ್ತಿತ್ತು ಯಾವ ಸ್ಟುಡಿಯೋಲ್ಲಿ ಯಾವ ಬಿನ್ನಲ್ಲಿ ಎಲ್ಲಿ ಬಿದ್ದಿದೆ ಅಂತ. ಹಾಗೆ ಹೇಳಿದ್ರು. ಹೋಗಿ ಅಲ್ಲಿ ತೊಗೊಂಬಂದು ದೇವ್ರದೇ ಡಿಜಿಟಲ್ ಟೆಕ್ನಾಲಜಿ ಇತ್ತವಾಗ ಅದನ್ನು ಹಾಕಿ ಯೂಸ್ ಮಾಡಿದ್ರು. ಇದು ಆ್ಯಕ್ಚುಲಿ ಹಾಡಿ, ಇದು ನಾದಮಯ. ಅಪ್ಪಾಜದಲ್ಲಿ ಒಂದು ಅನ್ನೋ ಒಂದು ಸಂಗತಿ ಇದೆ. ನೀವು ತೋಮ್ತನ ಭಾಳ ಚೆನ್ನಾಗಿ ಹೇಳಿದಿರ, ನನಗೊಂದು ಕತೆ ಗೊತ್ತು ಹೇಳ ಅಂದೆ. ಅಯ್ಯೋ ಹೇಳಿ, ಅದಕ್ಕೆ ನನಗೆ ಕುಂತಿರೋದು ಅಂದರು. ಆ ಕತೆ ಹೆಂಗು ಅಂದರೆ, ಅಕ್ಬರ್ ಕಾಲದ್ದು. ಅಂದರೆ ಅಕ್ಬರು ಆಮೇಲೆ ತಾನ್ಸೇನು ಗ್ವಾಲಿಯರಿಂದ ಡೆಲ್ಲಿಗೆ ಬರ್ತಾಯಿರ್ತಾರೆ. ರಾತ್ರಿ ಹೊತ್ತು, ಹುಣ್ಣಿಮೆ ರಾತ್ರಿ. ಅವರು ಕಾಡಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ, ಸುಶ್ರಾವ್ಯವಾದ ಒಂದು ಹಾಡು ಹೆಂಗಸ್ರು ಹೇಳ್ದಂಗೆ ಅವ್ರಿಗೆ ಕೇಳಿಸುತ್ತೆ. ಪಲ್ಲಕ್ಕಿ ನಿಲ್ಲಿಸಿ ನೋಡಿದ್ರೆ ಇಬ್ಬರು ಅತಿ ಸುಂದರವಾದ ಹೆಣ್ಮಗಳು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾಯಿರ್ತಾರೆ. ಅಕ್ಬರ್ಗೆ ಅನಿಸುತ್ತೆ, ಓ ಇದು ಇವರು ಒಳ್ಳೆ ಗಾಯಕರು, ನಮ್ಮ ಆಸ್ಥಾನದಲ್ಲಿ ಇರಬೇಕು ಅಂತೇನು ಮಾಡ್ತಾರೆ. ಅವರು ಒಲ್ಲದಿದ್ರೂ ಅವ್ರಿಗೆ ಫೋರ್ಸಿಬಲಾಗಿ ಎತ್ಕೊಂಡ್ಬಂದು ಆಸ್ಥಾನದಲ್ಲಿ ಇಟ್ಕೋತಾರೆ. ಅಲ್ಲಿ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಪಲ್ಲಕ್ಕಿಲಿ ಇಟ್ಕೊಳ್ತಾರೆ. ಸರಿ, ಸ್ವಲ್ಪ ದೂರ ಹೋದಾಗ ವಿಶ್ರಾಮ ಮಾಡೋಣ ಅಂತ ಇಳಿಸ್ತಾರೆ ಪಲ್ಲಕ್ಕಿಯಿಂದ ಇಬ್ಬರು ಬರೋದಿಲ್ಲ ಆಚೆ ಕಡೆ. ಹೋಗಿ ನೋಡಿದ್ರೆ ಅವ್ರು ವಿಷ ಪ್ರಶ್ನೆ ಮಾಡ್ಕೊಂಡಿರ್ತಾರೆ, ಉಂಗುರ ತಿಂದ್ಕೊಂಡು. ಇವ್ರಿಬ್ರಿಗೂ ಭಾಳ ಬೇಜಾರಾಗ್ಬಿಡುತ್ತೆ, ಏನು ಹಿಂಗಾಗ್ಬಿಡ್ತು ನಮ್ಮ ಕಡೆಯಿಂದ ಅಂತ. ಅವಾಗ ಅಕ್ಬರ್ ಕೇಳ್ತಾನೆ, ಏನು ಮಾಡೋದು ಅಂತ. ಇಲ್ಲ, ಇನ್ಮೇಲಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಒಂದು ಸಂಗತಿಯಲ್ಲಿ ಚೀಸಲ್ಲಿ ಇವ್ರ ಹೆಸರಿಡೋಣ ಅಂತ. ಏನು ಅವ್ರ ಹೆಸರು? ತೋಮ್ತನನ್. ಅವರು ಟ್ವಿನ್ಸ್, ಅಂದರೆ ಅವಳಿ ಜೋಡಿಗಳು. ತೋಮ್ತನ ಅಂತ ಹೆಸರಿಡೋಣ ಅಂತ ಅವತ್ತಿಂದ ಅದು ಪ್ರತೀತಿಯಾಗಿದೆ. ನೋಡಿ ಅಪ್ಪಾಜಿ, ನೀವು ಎಷ್ಟು ಚೆನ್ನಾಗಿ ಹೇಳಿದ್ದೀರ ಅಂತ. ಅಯ್ಯೋ, ನನಗೆ ಗೊತ್ತಿಲ್ವಲ್ಲ ಈ ಸಂಗತಿ, ಈ ಥರ ಇದೆ ಸಂಗತಿ ಇದು. ನೋಡಿ, ಅದಕ್ಕೆ ನಾನು ಹೇಳಿದ್ದು, ನೀವು ಅವಾಗವಾಗ ಬರ್ತಾ ಇರಬೇಕು, ಇಂಥ ಸಂಗತಿಗಳು ಹೇಳ್ತಾ ಇರಬೇಕು. ನಾನೇನೋ ಹಾಡು ಹೇಳ್ಬಿಟ್ಟಿದ್ದೀನಿ, ನಾನು ಕತೆ ಗೊತ್ತಿಲ್ಲ, ಇದು ನಿಜ ಅನ್ನೋ ಸುಳ್ಳು ನನಗೂ ಗೊತ್ತಿಲ್ಲ, ಬಟ್ ಕೇಳೋದಕ್ಕೆ ಚೆನ್ನಾಗಿದೆ. ಅದು ಕೇಳಿಕೊಂಡು ನಾವು ಹೊಸ ಅದಕ್ಕೊಂದು ಅರ್ಥನ ಹುಡುಕೋದಲ್ಲಿ ಜೀವನ ಒಂದು ಸಾರ್ಥಕತೆ ಅಂದ್ಕೊಂಡು, ಏನು ಇವರು ಏನೋ ಹೊಸದು ಕೊಟ್ರೇನೋ ಇದನ್ನು ಇಷ್ಟೊಂದು ಒಪ್ಕೊಳ್ತಾರಲ್ಲ ಅಂತ. ಆಮೇಲೆ ಇನ್ನೊಂದು ಅದ್ಭುತವಾದ ಮಾತು ಹೇಳಿದ್ರು, ಅದ್ಭುತ ಇದು, ಅವರೇ ಹೇಳ್ಬೇಕು, ಮುತ್ತುರಾಜನೇ ಹೇಳ್ಬೇಕು ಇದನ್ನು. ನೋಡಿ, ನಮ್ಮ ಕಲೆ ಇರೋದು ಹಣಕ್ಕೆ, ಇಲ್ಲಾಂದರೆ ನನಗೆ ಹೆಸರು ಬರಲಿ ಅದಕ್ಕಲ್ಲ, ಕಲೆ ಇರೋದು ಅವನು ಸೇರೋದಕ್ಕೆ ಅಂದರು. ನನಗೆ ಇದು ಸತ್ಸಂಗ, ಇದು ಯಾಕಂದರೆ ಇದು ಈ ಲೆವೆಲ್ಗೆ, ಅಂದರೆ ಒಂದು ಅತಿ ಸಾಮಾನ್ಯವಾದ ವಿಷಯನ ಸತ್ಸಂಗಕ್ಕೆ ಆ ಲೆವೆಲ್ ತೊಗೊಂಡಂತಹ ಅವ್ರಿಗೆ ಮನಸ್ಥಿತಿ ಇತ್ತಲ್ಲ, ಆ ಮನಸ್ಥಿತಿ ಇತ್ತಲ್ಲ. 92-94 ಅವ್ರಿಗೆ 65-66 ಆಗ್ಬಿಟ್ಟಿತ್ತು, ಕರೆಕ್ಟ್ ಅಲ್ವಾ? ಅಷ್ಟು ವಯಸ್ಸಾದೇನೋ ಮುತ್ತುರಾಜು ಮಾತ್ರ ಅವರಲ್ಲಿ ಯಾವಾಗಲೂ ಜೀವಂತ. ಇದು ಜ್ವಲಂತ ಉದಾಹರಣೆ. ಮುತ್ತುರಾಜುನ ಯಾವಾಗ ಬೇಕಾದ್ರೆ ನೀವು ಮೀಟ್ ಮಾಡೋದಿತ್ತು. ಅದೇ ನಾನು ರಾಜ್ಕುಮಾರ್ ಹೋಗಿ, ರಾಜ್ಕುಮಾರ್ ಅವರೇ ನೀವು ಭಕ್ತ ಕುಂಬಾರ ಚೆನ್ನಾಗಿ ಮಾಡಿದ್ದೀರಾ, ಇಲ್ಲ ನೀವು ಇದನ್ನು ಚೆನ್ನಾಗಿ ಮಾಡಿದ ಅಂದರೆ, ಸರ್ ನಿಜವಾಗ್ಲೂ ಪಿಕ್ಚರ್ ಬಗ್ಗೆ ಮಾತಾಡಿ ನೋಡಿ, ಹಿಂಗೆ ಮುಖ ಮಾಡೋರು, ಮುಖ ಆ ಕಡೆ ತಿರ್ಗಿಸ್ಕೊಳ್ಳೋರು. ಹಂಗೆ ಮುಖ ಹಾಕಿದ್ರು ಅಂದರೆ ನೀನು ಎದ್ದೋಗು ಅಂತ ಅರ್ಥ. ಬೇಂದ್ರೆ ಅವ್ರ ಮನೆಗೆ ಯಾರಾದರೂ ಹೋದರೆ ಬೇಂದ್ರೆ ಅವರು ತಮ್ಮ ಸ್ವಲ್ಪ ಸಕ್ರೆ ಕೊಡೋ ಅಂತ ಇದ್ರತ್ತೆ. ಸಕ್ರೆ ಕೊಡೋ ಅಂದರೆ
ನೀವು ಹೊರಡ್ಬೋದು ಮುಂದಕ್ಕೆ ಅಂತ, ಸಕ್ಕರೆ ಕೊಟ್ಟು ಕಳಿಸೋದು ಅಂತ. ಇಷ್ಟು ಇಲ್ಲದೆ ಇರೋರು ಬಂದರೆ, ನಾನು ಮೊಬೈಲ್ ತೆಗೆದಿದ್ದ ಉದ್ದೇಶ ನಿಮ್ಮ ಈ 25 ಅಧ್ಯಾಯಗಳ ಒಂದು ಡೀಟೇಲನ್ನು ನಾನು ಕಳಿಸಿದ್ದೀರಿ. ಇದರಲ್ಲಿ ಪುಸ್ತಕದಲ್ಲಿ ಎಲ್ಲವನ್ನೂ ನೀವು ಬರ್ದಿದ್ದೀನಿ, ವಿವರವಾಗಿ ಬರೆದಿರ್ತೀರಿ. ಲಘು ಸಂಗೀತದತ್ತ ರಾಜ್ಕುಮಾರ್ ಅಂತ ಒಂದು ಅಧ್ಯಾಯ ಇದೆ. ಆಮೇಲೆ ಸಿದ್ಧಾರೂಢ ಆಶ್ರಮದ ಸಂಪರ್ಕ. ಇವು ನನಗೆ ಸ್ವಲ್ಪ ಕುತೂಹಲ ಕೆರಳಿಸಿದಂಥ ವಿಚಾರಗಳು. ಅದ್ರ ಬಗ್ಗೆ ಹೇಳಿ ಸರ್. ಇದು ಈ ಸ್ಟೋರಿಗಳೇನಿದೆ, ಇದು ಅಪ್ಪಾಜಿ ಇರೋ ಕಾಲದಲ್ಲೂ ನಾನು ಅವ್ರ ಹತ್ರ ಮಾತಾಡಿರುವಂಥ ಮಾತುಗಳು. ಅದಾದಮೇಲೆ ನಾನು ಪುಸ್ತಕ ಮಾಡಿದಾಗ ಅಮ್ಮಂದು, ಅಮ್ಮ ಅವ್ರ ಜೊತೆಗೆ ಕೂತ್ಕೊಂಡು ಮಾತಾಡಿದ ಸಂಗತಿಗಳು. ಅದಾದಮೇಲೆ ಸಂಗೀತ ಮಹೇಶ್, ಸಂಗೀತ ರೆಕಾರ್ಡಿಂಗ್ ಹೌದು ಅವರು. ಆಮೇಲೆ ನಮ್ಮ ವರದಪ್ಪ. ಲೇಟೆಸ್ಟ್ ಏನು ಅಂದರೆ ನಮ್ಮ ನಟರಾಜು, ನಟ ಅಂದರೆ ದೊಡ್ಡ ಮನೆ ನಟ ಗೊತ್ತಲ್ಲ, ಅವ್ರು ಕೊಟ್ಟರು ಇನ್ಪುಟ್ಸು. ಲಘು ಸಂಗೀತ ಒಂದು ರೇಂಜಿಗೆ ಚೆನ್ನಾಗಿತ್ತು ಆ ಕಾಲಘಟ್ಟದಲ್ಲಿ. 1970-80 ಕಾಲಘಟ್ಟದಲ್ಲಿ ಒಂದೇ ಒಂದು ಮ್ಯೂಸಿಕ್ ಪ್ರೋಗ್ರಾಮ್, ಒಂದೇ ಒಂದು ಮ್ಯೂಸಿಕ್ ದೊಡ್ಡ ಅಂಗಡಿ ಅಂದರೆ ಮಡ್ರಾಸಲ್ಲಿ, ಚೆನ್ನೈಯಲ್ಲಿ, ಸರಸ್ವತಿ ಸ್ಟೋರ್ಸು. ಅದು ABM ಮಾಲೀಕದ್ದು. ಅಲ್ಲಿ ಒಬ್ಬರು ಕೆಲಸ ಮಾಡ್ತಾ ಇರ್ತಾರೆ, ಮಹೇಶ್ ಅಂತ. ಕನ್ನಡ ಸೆಕ್ಷನ್ ಅವರೇ ಹೆಡ್ಡು. ಏನಂಥದ್ದೇನು ಸೇಲ್ಸ್ ಇಲ್ಲ, ಅದನ್ನು ಮುಚ್ಚಿಬಿಡೋಣ ಅಂತ ಒಂದು ಸಂಗತಿ, ಅಂದರೆ ಒಂದು ಯೋಚನೆ ABM ಅವ್ರು ಬರುತ್ತೆ. ಸರಿ, ಆವಾಗ ಏನು ಮಾಡ್ತಾರೆ, ಚಿ ಉದಯಶಂಕರ್ ಇದ್ದಾರಲ್ಲ, ಚಿ ಉದಯಶಂಕರ್ ಅವ್ರು ಭಾಳ ಕ್ಲೋಸು. ಅವ್ರಂತಾರೆ, ಮಹೇಶ್ ನೀವು ಒಂದು ಕೆಲಸ ಮಾಡಿ, ಕನ್ನಡಕ್ಕೆ ನೀವು ಒಂದು ಕೈ ಹಾಕಿ ಸ್ವಲ್ಪ ನೋಡೋಣ, ನಿಮಗೆ ನಾನು ಸಪೋರ್ಟ್ ಕೊಡ್ತೀನಿ, ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ. ಹೇಗೆ ಅಂತಾರೆ, ನಾನು ಅಣ್ಣವ್ರಿಗೂ ಮತ್ತು ಅಕ್ಕಂಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ನಿಮಗೆ, ಅಲ್ಲಿ ನನಗೆ ಬೆಳೆಸ್ಕೊಳ್ಳಿ ಸಂಬಂಧ ಅಂತಾರೆ. ಸಂಗೀತ ಮಹೇಶ್ ಅವರು ಒಂದು ದಿನಪತ್ರಿಕೆಗೆ ಸಿನಿಮಾ ಪ್ರತಿನಿಧಿ, ಸಿನಿಮಾ ಸುದ್ದಿ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಅವರು ಪತ್ರಕರ್ತ ಆಗಿರೋದ್ರಿಂದ ಸ್ವಲ್ಪ ಅವ್ರಿಗೆ ಈಸಿ ಆಗುತ್ತೆ. ಅವ್ರೇನು ಮಾಡ್ತಾರೆ, ರಾಜ್ಕುಮಾರ್ ಅವರು ಹೇಳಿರೋ ಹಾಡುಗಳೆಲ್ಲ ಒಂದು LP ಅಂದರೆ ಲಾಂಗ್ ಪ್ಲೇ ರೆಕಾರ್ಡ್ ತಟ್ಟೆ ಮಾಡೋ ಅಂತ ಒಂದು ಯೋಜನೆ ಆಗ್ತಾರೆ. ಆ ಕವರ್ ಡಿಸೈನ್ ಅಂದರೆ ಆ ಮುಖಪುಟನ ಪಾರ್ವತಮ್ಮಗೂ ರಾಜ್ಕುಮಾರ್ ತೋರಿಸ್ತಾರೆ. ಪಾರ್ವತಮ್ಮ ರಾಜ್ಕುಮಾರ್ಗೆ ಭಾಳ ಖುಷಿಯಾಗ್ಬಿಡುತ್ತೆ. ಆಯಿತು ಮಾಡೋಣ ಅಂತಾರೆ. ಅದು ಯಾವತ್ತು ಒಂದು 80-90 ತಟ್ಟೆ ಹೋಗಿರೋ ಕಾಲದಲ್ಲಿ 300 ತಟ್ಟೆ ಹೋಗುತ್ತೆ. ABM ಅವ್ರು ಗೊತ್ತಾಗುತ್ತೆ, ಪರವಾಗಿಲ್ಲ ಇದರಲ್ಲಿ ಏನಾರು ಮಾಡ್ಬೋದು ಅಂತ. ನೆಕ್ಸ್ಟು ಇವ್ರಿಗೆ ಸಂಬಂಧ ಯಾವಾಗ ಸ್ವಲ್ಪ ಚೆನ್ನಾಗಾಯಿತು, ರಾಜ್ಕುಮಾರ್ಗೆ, ಆಮೇಲೆ ಪಾರ್ವತಮ್ಮವ್ರಿಗೆ, ಆಮೇಲೆ ಸಂಗೀತ ಮಹೇಶ್ಗೆ, ಚಿ ಉದಯಶಂಕರ್ಗೆ, ಅವ್ರಂತಾರೆ ಒಂದು ಕೆಲಸ ಮಾಡೋಣ, ಒಳ್ಳೆ ಮಾರ್ಕೆಟ್ ಇದೆ. ಆವಾಗ ಟೇಪ್ಗಳು ಬಂದಿತ್ತು, ಮ್ಯಾಗ್ನೆಟ್ ಟೇಪ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಯಾವುದಾದ್ರು ಒಂದು ಪ್ರೈವೇಟ್ ಆಲ್ಬಮ್ ಮಾಡೋಣ ಅಂತಾರೆ, ಅಂದರೆ ಡಿವೋಷ್ನಲ್, ಭಕ್ತಿ ಪ್ರಧಾನ. ಆವಾಗ ಬಂದಿದ್ದೆ ಆಲ್ಬಮ್ಮು, ಹಾಡು ಗುರುವಾರ ಬಂತಮ್ಮ, ವಾರ ಬಂತಮ್ಮ, ಗುರುವಾರ ಬಂತಮ್ಮ. ಅದು ನಿಮಗೆ ಗೊತ್ತು, ಅದು ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಹೊಸ ಮೈಲಿಗಲ್ಲು. ಯಾರ್ಯಾರಿಗೆ ಗುರು ರಾಘವೇಂದ್ರ ಸ್ವಾಮಿಗಳು ಗೊತ್ತಿಲ್ಲ, ಅವ್ರು ಕೇಳಕ್ಕೆ ಶೂಟ್ ಮಾಡಿದ್ರು. ಯಾರ್ಯಾರಿಗೆ ರಾಜ್ಕುಮಾರ್ ಅವರು ಒಬ್ಬ ಅದ್ಭುತ ಗಾಯಕ ಅನ್ನೋದು ಗೊತ್ತಿಲ್ಲ, ಅವ್ರಿಗೆ ಇದು ಮನವರಿಕೆ ಆಯಿತು. ಅದಾದಮೇಲೆ ಒಂದು ಏನಾಗುತ್ತೆ, ರಾಜ್ಕುಮಾರ್ ಅವರು ಅಪ್ಪಾಜಿ ಅಮ್ಮ ಎಲ್ಲ ಶೃಂಗೇರಿಗೆ ಹೋಗಿ ಬಂದಿರ್ತಾರೆ. ಚಿ ಉದಯಶಂಕರ್ ಮನೇಲಿ ಕಾಫಿ ಕುಡಿತಾ ಇರ್ತಾರೆ. ಲೋಕಾಭಿರಾಮವಾಗಿ ಕೇಳ್ತಾರೆ ಚಿ ಉದಯಶಂಕರ್ ಅವರು, ಹೇಗಿತ್ತು ದರ್ಶನ ದೇವಿದು ಅಂತಾರೆ. ಇವರು ಎಂಥ ಚಂದ, ಎಂಥ ಅಂದ ಶಾರದಮ್ಮ ಅಂತ ಹೇಳ್ತಾರೆ. ಚಿ ಉದಯಶಂಕರ್ ಆನ್ ದ ಸ್ಪಾಟ್ ಹಂಗೆ ಲಿರಿಕ್ಸ್ ಬರ್ಕೊಂಡು ಹಾಡು ಆನ್ ದ ಸ್ಪಾಟ್. ಇದು ಅಮ್ಮನ ಹೇಳಿದ್ದು ನನಗೆ. ಕಾಫಿ ಕುಡಿಬೇಕಾದ್ರೆ ಇಲ್ಲ, ಹಂಗೆ ಮಾತಾಡ್ಬೇಕಾದ್ರೆ ಸ್ಪಾಟ್ ಬರ್ಕೊಂಡಿದ್ದಾರೆ. ಇದು ಒಂದೇ ಒಂದು ಬೇಡ, ಒಂದು ಡೆಡಿಕೇಟ್ ಆಲ್ಬಮೇ ಮಾಡೋಣ ಅಂತ ಶೃಂಗೇರಿ ಮೇಲೆ ನೋಡ್ತಾರೆ. ಅದು ರೆಕಾರ್ಡ್ ಆಗ್ಬಿಡುತ್ತೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ವರದಪ್ಪ ಹೇಳ್ತಾರೆ, ನನ್ನ ಮಟ್ಟಿಗೆ ವಜ್ರೇಶ್ವರಿ ಆಗಲಿ, ರಾಜ್ಕುಮಾರ್ ಆಗಲಿ, ಪಾರ್ವತಮ್ಮ ರಾಜ್ಕುಮಾರ್ ಆಗಲಿ, ಚಿ ಉದಯಶಂಕರ್ ಆಗಲಿ, ಅವ್ರು ಎಷ್ಟು ಮುಖ್ಯನೋ, ರಾಜ್ಕುಮಾರ್ ಅನ್ನೋ ಬ್ರ್ಯಾಂಡು, ವಜ್ರೇಶ್ವರಿ ಕಂಬೈನ್ಸ್ ಅನ್ನೋ ಒಂದು ಸಂಸ್ಥಾನ, ಅದರಲ್ಲಿ ವರದರಾಜ ಅಂತ ಅದ್ಭುತವಾದ ಜೀನಿಯಸ್ ಯಾರೂ ಇಲ್ಲ. ಯಾಕೆ ಹೇಳ್ತೀನಿ ಅಂದರೆ, ವರದರಾಜ್ ಅವ್ರಿಗೆ ಇಂಗ್ಲೀಷ್ ಓದಿ ಜ್ಞಾನ ಅರ್ಜನೆ ಮಾಡೋಷ್ಟು ಶಕ್ತಿ ಇತ್ತು, ಇಂಗ್ಲೀಷಲ್ಲಿ ಕಾನ್ವರ್ಸೇಷನ್ ಮಾಡೋ ಶಕ್ತಿ ಇತ್ತು. ಇದು ನನಗೆ ನಟರಾಜ್ ಹೇಳಿದ್ದು, ಅಂದರೆ ದೊಡ್ಡಮನೆ ನಟರಾಜ್. ರಾಜ್ಕುಮಾರ್ ಅವ್ರಿಗೆ ಏನೇನು ಸಂಗೀತ ಬೇಕಿತ್ತಲ್ಲ, ಸಂಗೀತದ ಬಗ್ಗೆ ಏನೇನು ಇನ್ಪುಟ್ಸ್ ಬೇಕು, ಈ ಇಂಡಸ್ಟ್ರಿ ಹೆಂಗೆ, ಆ ಇಂಡಸ್ಟ್ರಿ ಹೆಂಗೆ, ಹೊಸ LP ರೆಕಾರ್ಡ್ಸ್ ಇನ್ನೇನು ಅದಕ್ಕೇನಾರು ಬೆಲೆ ಇದೆ ಇಲ್ಲ ಮ್ಯಾಗ್ನೆಟಿಕ್ ಟೇಪ್ಸ್ಗೆ ಬೆಲೆ ಇದೆಯಿಲ್ಲ,
ಇದು ಇನ್ಪುಟ್ಸ್ ಕೊಡ್ತಾ ಇದ್ದಿದ್ದು ವರದಪ್ಪ. ಅವ್ರಂತಾರೆ ಲಘು ಸಂಗೀತ ಒಳ್ಳೆ ಮಾರ್ಕೆಟ್ ಇದೆ, ನೀವು ಯಾಕೆ ಒಂದು ಸೆಕ್ಷನ್ ಸ್ಟಾರ್ಟ್ ಮಾಡ್ಬೋದು ಅಂತ. ಅದಾದಮೇಲೆ ನಿಮ್ಗೆ ಗೊತ್ತು, ಭಾವಗೀತೆಗಳು, ಭಕ್ತಿಗೀತೆಗಳು, ಆಮೇಲೆ ಜಾನಪದ ಗೀತೆಗಳು ಬರುತ್ತೆ. ಬಟ್ ಇದೆಲ್ಲಕ್ಕಿಂತ ಭಾರಿ ಅವ್ರಿಗೆ ಖುಷಿಯಾಗಿದೆ ಏನಂದರೆ ಭಾವತರಂಗಿ ಅಂತ ಒಂದು ಆಲ್ಬಮ್ ಬರುತ್ತೆ. ಸಿದ್ಧಾರೂಢರ ಫುಲ್ಲು ಏನೇನು ಅವ್ರದ್ದು ಸಿದ್ಧಾಂತಗಳಿದೆ ಅದನ್ನು ಸಂಗೀತ ಅವರು ಅದನ್ನು ಇದು ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ. ಅಪ್ಪಾಜಿ ನಂಗೆ ಹೇಳಿದ್ದು, ಸಿದ್ಧಾರೂಢರ ಆಶ್ರಮದ್ದು ಏನು ನಮಗೆ ಸಂಬಂಧ ಇತ್ತು, ಈ ಸಂಗೀತದ ಮೂಲಕ ನನಗೆ ಮತ್ತೆ ಸಿಕ್ಕಿರೋದು ನಂದು ಪುಣ್ಯ. ಇದು ನಂಗೊಂಥರ ನಾದ ಯೋಗಿ ಥರ ಆದಂಗೆ ಆಗುತ್ತೆ, ನಂಗೆ ಭಾಳ ಖುಷಿ ಇದೆ ಅಂತ. ಈವರೆಗೂ ಏನಿತ್ತು ಸಂಗೀತ ಕ್ಷೇತ್ರ, ಬರೀ ಒಂದು 2-3 ಕ್ಯಾಸೆಟ್ಸು ಇಲ್ಲಾಂದರೆ ಈ ನಾಟಕಗಳು ಬರ್ತಾಯಿತ್ತು. ರಾಜ್ಕುಮಾರ್ ಅವರು ಬಂದ ಮೇಲೆ ಆ ಕ್ಷೇತ್ರ ಹೆಂಗೆ ವ್ಯಾಪ್ತಿ ಆಯಿತು ಅಂದರೆ, ನಾಟಕಗಳು, ಮಿಮಿಕ್ರಿಗಳು, ಜೋಕ್ಸು ಇದೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸಂಗೀತ ಮಹೇಶ್ ಅವ್ರು ನಂಗೆ ಏನು ಹೇಳಿದ್ರು ಅಂದರೆ, ಅಲ್ಲಿ ಎಷ್ಟೋ ಜನ ಹಾರ್ಡ್ವೇರ್ ಡೀಲರ್ಸ್ ಅಂದರೆ ಟೇಪ್ ರೆಕಾರ್ಡ್ ಮಾರೋರಲ್ಲ, ಅವ್ರು ಹೇಳ್ತಿದ್ರಂತೆ, ರಾಜ್ಕುಮಾರ್ ಅವರು ಲಘು ಸಂಗೀತಕ್ಕೆ ಬಂದ ಮೇಲಿಂದ ಕ್ಯಾಸೆಟ್ ಪ್ಲೇಯರ್ಸ್ ಜಾಸ್ತಿ ಆಗಿದೆ, ಕ್ಯಾಸೆಟ್ ಪ್ಲೇಯರ್ಸು ಅದು ಸೇಲ್ಸ್ ಜಾಸ್ತಿ ಆಗಿದೆ, ಸ್ಪೇರ್ ಪಾರ್ಟ್ಸ್ಗಳು ಜಾಸ್ತಿ ಸೇಲ್ ಆಗ್ತಾ ಇದೆ, ಕ್ಯಾಸೆಟ್ ಹೆಡ್ಸು ಅದು ಇಷ್ಟೊಂದು ಸೇಲ್ ಆಗ್ತಿದೆ ಅಂತ ಮಡ್ರಾಸಲ್ಲಿರುವಂಥ ಡೀಲರ್ಸು ಇವ್ರು ಹೇಳಿದಾರಂತೆ. ಅಂದರೆ ರಾಜ್ಕುಮಾರ್ ಅವರು ಹೇಗೆ ವಜ್ರೇಶ್ವರಿ ಕಂಬೈನ್ಸ್ನ ಆರಂಭ ಮಾಡೋದಕ್ಕೆ ಯಾರೋ ಒಬ್ಬರು ಬೈದ್ರಲ್ಲ, ನಿಮ್ಮಿಂದ ಏನು ಪಿಕ್ಚರ್ ಓಡಾಡ್ತಿಲ್ಲ ಅಂತ. ಹಾಗಾಗಿ ಸಂಗೀತ ಮಹೇಶ್ ಅವರು ಮಾಸ್ಟರ್ ರೆಕಾರ್ಡಿಂಗ್ ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕೆ ಅವ್ರಿಗೂ ಅದೇ ಒಂದು ಅವಮರ್ಯಾದೆ ಆಗಿತ್ತು. ಯಾಕಂದರೆ ರಾಜ್ಕುಮಾರ್ ಅವ್ರದ್ದು ಒಂದು ಆಲ್ಬಮ್ ಮಾಡಿದಾಗ ಆ ಮಾಲೀಕರು ಬೈತಾರೆ, ಯಾಕೆ ನೀವು ಜಾಸ್ತಿ ಖರ್ಚು ಮಾಡಿದಿರಿ. ಇವ್ರು ಹೇಳ್ತಾರೆ, ಅದು ಹಾಡು ಹೇಳಿರೋದು ರಾಜ್ಕುಮಾರ್ ಅವರು ಹೇಳಿದಾಗ ನಾವು ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ, ಹಾಗಾಗಿ ನಾನು ಎಕ್ಸ್ಟ್ರಾ ಸ್ವಲ್ಪ ಖರ್ಚು ಮಾಡಬೇಕಾಯ್ತು ಅಂತ. ಅವ್ರು ಸ್ವಲ್ಪ ಏನೋ ಮಾತಾಡೋದಕ್ಕೆ ಇವರು ಬಿಡ್ತಾರೆ. ಆವಾಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳ್ತಾರೆ, ಸಂಗೀತ ಮಹೇಶ್ ನೀವು ನುಗ್ಗಿ ಜಮಾಯಿಸೋಣ ಮತ್ತು ಜಮಾಯಿಸಿದ್ದಕ್ಕೆ ಶಿವ ಅಂತ ಜಮಾಯಿಸೋಣ. ಹಾಗಾಗಿ ಸಂಗೀತ ಮಹೇಶ್ ಬಂದಿದ್ದಕ್ಕೆ ಅವರೊಬ್ಬರೇ ಅಲ್ಲ, ಆ ಒಂದು ಸ್ಟಾರ್ಟ್ ಪಾಯಿಂಟ್ ಅಂದರೆ ಈ ಕಪ್ಪು ಹಲಗೆಯಲ್ಲಿ ಮೊದಲನೇ ಬಿಳಿ ಚುಕ್ಕಿ ಇವ್ರು ಇಡ್ತಾರೆ. ಅದಾದ ನಂತರ ಭಾಳ ಜನ ಮಾಡಿದ್ದಾರೆ. ಹಾಗಾಗಿ ಲಘು ಸಂಗೀತದ ಪುನರ್ ಉದ್ಧಾರಕ್ಕೆ ಅವರು ಕಾರಣೀಭೂತರಾಗ್ತಾರೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಟ್ಯಾಕ್ಸ್ ಹಾಕ್ತಾರೆ, ಎಕ್ಸೈಸ್ ಲೀವ್ ಹಾಕ್ತಾರೆ. ಆವಾಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ರಾಮಕೃಷ್ಣಗೆ ಫೋನ್ ಮಾಡಿ, ಇದು ಟ್ಯಾಕ್ಸ್ ಜಾಸ್ತಿ ಆಗಿದೆ, ನೀವು ಟ್ಯಾಕ್ಸ್ ಕಮ್ಮಿ ಮಾಡಬೇಕು ಅಂತಾರೆ. ಬರೀ ಫೋನ್ ಕಾಲಲ್ಲಿ ಕಮ್ಮಿ ಮಾಡಿಸಿದ್ದಾರೆ, ಆವಾಗ ಸೇಲ್ಸ್ ಜಾಸ್ತಿ ಆಗುತ್ತೆ. ಇದು ಎಲ್ಲಕ್ಕಿಂತ ಭಾಳ ಅಚ್ಚರಿಯಾದ ಸಂಗತಿ, ಭಾಳ ಮಹತ್ವದ ಸಂಗತಿ, ದಾಖಲಾಗಬೇಕು. ರಾಜ್ಕುಮಾರ್ ಅವ್ರಿಗೆ ಪದ್ಮಭೂಷಣ ಅವಾರ್ಡ್ಸ್ ಬಂದಿರುತ್ತೆ. ಆ ಕಾಲಘಟ್ಟದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಕೇಂದ್ರ ಸರ್ಕಾರ ಮ್ಯಾಗ್ನೆಟಿಕ್ ಟೇಪ್ಸ್ ಮೇಲೆ 23% ಟ್ಯಾಕ್ಸ್ ಹಾಕಿರುತ್ತೆ. ಅದು ಯಾರೋ ಪಿತೂರಿ, ಅದು ವ್ಯವಸ್ಥಿತವಾದ ಪಿತೂರಿ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಹಿಂದಿ ಫಿಲ್ಮ್ ಇಂಡಸ್ಟ್ರಿ ಆಗಲಿ, ಯಾವುದೇ ಫಿಲ್ಮ್ ಇಂಡಸ್ಟ್ರಿ ಆಗಲಿ 23% ಟ್ಯಾಕ್ಸ್ ಕಟ್ಟಿ ಯಾರೂ ಕೇಸೆಟ್ ತೊಗೊಳಕ್ಕಾಗೋದಿಲ್ಲ. ಎಲ್ಲ ಸಂಘದವ್ರು ಸೇರಿಕೊಂಡು ಅಮ್ಮ ಹತ್ರ ಬರ್ತಾರೆ. ಸರಿ, ಅವ್ರೇನಂತಾರೆ, ಒಂದು ಕೆಲಸ ಮಾಡಿ, ಸಂಘದ ಪದಾಧಿಕಾರಿಗಳು ನನ್ನ ಜೊತೆಗೆ ಡೆಲ್ಲಿ ಬಂದ್ಬಿಡಿ, ಅವಾರ್ಡ್ಸ್ ಸೆರೆಮನಿಗೆಲ್ಲ ನಾನು ಅಪಾಯಿಂಟ್ಮೆಂಟ್ ತೊಗೊಳ್ತೀನಿ, ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಂತ್ರಿಗಳಿಂದ ಅಪಾಯಿಂಟ್ಮೆಂಟ್ ತೊಗೊಳ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನೋಡಿದ್ರೆ ಡೈರೆಕ್ಟ್ ಎಂಟ್ರಿ ರಾಜೀವ್ ಗಾಂಧಿ, ಅಪ್ಪಾಜಿನೂ ಅಮ್ಮ ವಿತ್ ಇವರ ಜೊತೆಗೆ ಪದಾಧಿಕಾರಿ ಜೊತೆಗೆ ರಾಜೀವ್ ಗಾಂಧಿ ಮನೆ. ಏನು ವಿಚಾರಕ್ಕೆ ಅಂದರೆ ರಾಜೀವ್ ಗಾಂಧಿ ಅವರಿಗೆ ರಾಜ್ಕುಮಾರ್ ಅವರಿಗೆ ಭಾಳ ಪ್ರೀತಿ. ಇದು ಅಮ್ಮನ ಹೇಳಿದರೆ, ಪೂರ್ಣಿಮಾ ರಾಮ್ಕೌರ್ ಹೇಳಿದರೆ, ಎಲ್ಲ ಹೇಳಿದ್ದಾರೆ. ಏನು ಬಂದಿದ್ದ ಕಾರಣ ಅಂತ ಹೇಳಿದ್ದಾರೆ. ಅವಾಗ ಹೇಳಿದ್ದಾರೆ ಇವರೆಲ್ಲ ಈ ಥರ ಇದೆ ಅಂತ. ಅವಾಗ ಅವರೇನು ಮಾಡಿದ್ದಾರೆ, ರಾಜೀವ್ ಗಾಂಧಿ ಅವರು ಪ್ರಣಬ್ ಮುಖರ್ಜಿಗೆ, ಅವಾಗ ಅವ್ರು ಫೈನಾನ್ಸ್ ಮಿನಿಸ್ಟ್ರು, ಫೋನ್ ಎತ್ಕೊಂಡು ಹೇಳಿದ್ದಾರೆ, 23%ಇಂದ 18% ತಂದಿದ್ದಾರೆ ಟ್ಯಾಕ್ಸ್. ಒಂದೇ ಒಂದು ಭೇಟಿಲಿ ಅವರು 5% ಕಮ್ಮಿ ಮಾಡಿಸಿ ಮತ್ತೆ ಅದು ಸಂಗೀತ ಕ್ಷೇತ್ರಕ್ಕೆ ಉದ್ಧಾರ ಆಗುವಂಥ ಒಂದು ನಿಲುವು ತೊಗೊಳ್ತಾರೆ. ಆ ಪವರ್ ಅವ್ರಿಗಿತ್ತು. ಅದ್ರ ಜೊತೆಗೆ ಇದಂತೂ ಅದ್ಭುತ. ಇದು ಆವಾಗ ಕಾಲಘಟ್ಟದಲ್ಲಿ ಏನಾಗೋದು ಸರ್, ಪೈರಸಿ ಬರೋದು. ಪೈರಸಿ ಅಂದ್ರೆ ಏನು, ಒರಿಜಿನಲ್ ಅಲ್ಲ, ಹೌದು, ಏನಂತಾರೆ ಅದಕ್ಕೆ, ನಕಲಿ ಜೊತೆಗೆ ವರ್ಷನ್ಸ್, ಅಂದರೆ ಈ ಹಾಡಿದ ಅದಕ್ಕೆ ಇಕೋ ಕೊಟ್ಬಿಟ್ಟು ಆ ಥರ ಬರೋದು. ಮತ್ತು ಅದೇ ಕತೆ, ದೊಡ್ಡ ಮನೆ AVM ಹೌಸ್, AVM ಹೌಸ್ ಕೂತ್ಕೊಂಡು ಪಾರ್ವತಮ್ಮ ರಾಜ್ಕುಮಾರ್ ಫೋನ್ ಮಾಡಿದೆ, ಯಾರ್ಯಾರು ನಕಲಿ ಕಂಪ್ನಿ ಓನರ್ಸ್ ಇದ್ದಾರೆ
ಫೋನ್ ಮಾಡಿ ಇಷ್ಟು ಕಾಲ ಮಿತಿ ಕೊಡ್ತೀನಿ, ಇಷ್ಟೊಳಗೆ ಕಂಪ್ನಿ ಬಂದ್ ಆಗಬೇಕು, ಇಲ್ಲಾಂದರೆ ಕ್ಯಾಸೆಟ್ ವಾಪಸ್ ಹೋಗಬೇಕು ಅಂತ. ಒಂದು ವಾರದಲ್ಲಿ ಎಲ್ಲ ಕರೆಕ್ಟಾಗಿ ವಾಪಸ್. ಸೊ ಹಾಗಾಗಿ ಇದು ಬಹಳಷ್ಟು ಸಹಾಯ ಆಗಿದ್ದು ಲಘು ಸಂಗೀತಕ್ಕೆ. ಹಾಗಾಗಿ ಸಂಗೀತ ಆಗಲಿ, ಇಲ್ಲ ಚಿತ್ರಗಳಾಗಲಿ, ಇಲ್ಲ ಕನ್ನಡ ಚಿತ್ರಗಳಾಗಲಿ, ಇಲ್ಲ ಕನ್ನಡ ಚಿತ್ರದ ಆಗು ಹೋಗುಗಳಿಗೆ ಏನೇ ಕುಂದುಕೊರತೆ ಇಲ್ಲಾಂದರೆ ಏನೇ ತೊಂದರೆ ಆದನೋ ಫಸ್ಟು ಡಯಲ್ಲು ವಜೇಶ್ವರಿ ಇಲ್ಲಾಂದರೆ AVM ಹೌಸ್. ಹಾಗಾಗಿ ಲಘು ಸಂಗೀತಕ್ಕೆ ಬಹಳಷ್ಟು ದೊಡ್ಡ ಕೊಡುಗೆ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್. ಮಂಜುನಾಥ್ ಅವರೇ, ಸರ್, ರಾಜ್ಕುಮಾರ್ ಅವರ ಈ ಸಂಗೀತದ ಮುಖ ಇದೆಯಲ್ಲ, ಆ ಮುಖದ ಬಗ್ಗೆ ನೀವು ತುಂಬ ಅಪರೂಪದ ಸಂಗತಿಗಳನ್ನು ಹೇಳಿದ್ದೀರಿ. ಎಲ್ಲವನ್ನೂ ಒಂದೇ ಸಾರಿ ಹೇಳಿಬಿಟ್ರೆ ಓದುಗರಿಗೆ ಅದರಲ್ಲಿ ರುಚಿ ಇರಲ್ಲ. ಈಗ ನೀವು ಪುಸ್ತಕಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಈ ಪುಸ್ತಕ ಹೊರಗಡೆ ಬರಲಿ. 25 ಅಧ್ಯಾಯಗಳಲ್ಲಿ ನೀವು ಏನು ಹೇಳಿದ್ದೀರಾ ರಾಜ್ಕುಮಾರ್ ಅವರ ಸಂಗೀತ ಯಾನದ ಬಗ್ಗೆ, ವಿಶೇಷವಾದಂಥ ಅವರ ಒಂದು ಪ್ರತಿಭೆ ಬಗ್ಗೆ, ಅವರಿಗೆ ಸಂಗೀತದ ಬಗ್ಗೆ ಇದ್ದಂಥ ಒಲವು, ಜೊತೆಗೆ ಒಂದು ರೀತಿಯ ಅರ್ಪಣಾ ಮನೋಭಾವ. ಸುಮ್ಮನೆ ಸಂಗೀತ ಅಂದರೆ ನಾನು ಹಾಡ್ತೀನಿ, ನನ್ನ ಕಂಠ ಚೆನ್ನಾಗಿದೆ, ದೇವರು ಕಂಠ ಕೊಟ್ಬಿಟ್ಟಿದ್ದಾನೆ ಅಂತ ಹಾಡೋದು, ಅದನ್ನೇನೋ ಬಿಲ್ಡಪ್ ಕೊಡೋದಲ್ಲ. ಅವರು ಅದನ್ನು ಯಾವ ಒಂದು ಮಟ್ಟಕ್ಕೆ ತೊಗೊಂಡು ಹೋದರು ಅನ್ನೋದನ್ನು ನೀವು ದೃಷ್ಟಾಂತಗಳ ಸಮೇತವಾಗಿ ಹೇಳಿದ್ದೀರಿ. 25 ಅಧ್ಯಾಯಗಳ ಈ ಒಂದು ಪುಸ್ತಕ, ನಾದಯೋಗಿ ಪುಸ್ತಕ ಆದಷ್ಟು ಬೇಗ ಹೊರಗೆ ಬರಲಿ. ಕನ್ನಡ ನಾಡಿನ ಜನ ಕೂಡ ಕಾಯ್ತಾ ಇದ್ದಾರೆ. ಆ ಪುಸ್ತಕಕ್ಕೆ ಒಂದು ಯಶಸ್ಸು ಸಿಗಲಿ. ಮುಂದೆ ಸಾಧ್ಯವಾದರೆ ಆ ಪುಸ್ತಕದಲ್ಲಿರುವಂಥ ಇನ್ನಷ್ಟು ತಿರುಳನ್ನು ವೀಕ್ಷಕರಿಗೆ ತಿಳಿಸಿಕೊಡುವಂಥ ಕೆಲಸವನ್ನು ಇದೇ ಸ್ಥಳದಲ್ಲಿ ಕೂತು ನಾವು ನೀವು ಮಾಡೋಣ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್.